ಹಿಪ್ಪರಗಿ ಡ್ಯಾಂನ 22ನೇ ಗೇಟ್ ಕಟ್ ಪ್ರಕರಣ. ಡ್ಯಾಂನಿಂದ ಹರಿತಾ ಇರುವಂತಹ ಅಪಾರ ಪ್ರಮಾಣದ ನೀರು, ಕ್ಷಣ ಕ್ಷಣಕ್ಕೂ ನೀರಿನ ರಭಸ ಹೆಚ್ಚಾಗ್ತಾ ಇದೆ. ನೋಡಿ, ಹಿಪ್ಪರಗಿ ಬ್ಯಾರೇಜ್ದು 22ನೇ ಗೇಟ್ ಕಟ್ ಆಗಿಬಿಟ್ಟಿದೆ. ನೀರು ಹಾಗೆ ವೇಸ್ಟ್ ಆಗ್ತಾನೆ ಇದೆ. ನಾವು ಹಿಂದೆ TB ಡ್ಯಾಮ್ ನೋಡಿದ್ವಿ, ಅದನ್ನ ಸರಿಪಡಿಸಿದ್ರು. ಈಗ ಇದ್ರದ್ದು ಕತೆ ನೀರು ಪೋಲಾಗ್ತಾ ಇದೆ ರೀ. 3 ದಿನ ಆಯಿತು, ಇನ್ನೂ ಕೂಡ ಗೇಟ್ ಅಳವಡಿಕೆ ಆಗಿಲ್ಲ. ಸಂಜೆ ವೇಳೆಗೆ 3 TMC ನೀರು ಕೂಡ ಹೊರಹೋಗುವಂಥ ಸಾಧ್ಯತೆಗಳಿದ್ದಾವೆ. ನೆಪ ಮಾತ್ರಕ್ಕೆ ದುರಸ್ತಿ ಕಾರ್ಯ ನಡೀತಿದೆ ಅಂತೇಳಿ ಆಕ್ರೋಶಿಗಳು ಹೊರಹಾಕ್ತಾ ಇದ್ದಾರೆ. ವ್ಯವಸಾಯ ಮಾಡಿದಂತಹ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಬೇಸಿಗೆಯಲ್ಲಿ 120 ಗ್ರಾಮಗಳಿಗೆ ನೀರಿನ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ನೀರು ಹೋದರೆ ಮುಂದೆ ಹೆಂಗ್ರಿ ಭವಿಷ್ಯದ ಕತೆ? ನೋಡಿ, ಈಗ ದುರಸ್ತಿ ಕಾರ್ಯ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. 22ನೇ ಗೇಟ್ ಕಟ್ಟಾಗಿದೆ. ಆ ಭಾಗದ ರೈತರ ಪಾಲಿಗೆ ಹಿಪ್ಪರಗಿ ಡ್ಯಾಮ್ ಬ್ಯಾರೇಜ್ ಏನಿದೆ, ಇದು ಜೀವನಾಡಿಯ ಕೆಲಸ ಮಾಡ್ತಾ ಇದೆ. ಇನ್ನು ಅವ್ರ ಬೆಳೆಗಳಿಗೆ ಪೂರಕವಾಗಿದೆ. ಈಗೇನು ವ್ಯವಸಾಯವನ್ನು ಮಾಡ್ತಿದ್ದಾರೆ ರೈತರು, ಈಗ ಬೆಳೆನ ಹಾಕೊಂಡಿದ್ದಾರಲ್ವ, ಅಂಥವ್ರಿಗೆ ಭಾಳ ನಷ್ಟ ಇದು. ಯಾಕಂದರೆ ನೀರು ನಿರಂತರವಾಗಿ ಹರಿದು ಜಮೀನುಗಳಿಗೆ ನುಗ್ತಾ ಇದೆ. ಬಟ್ ಬೇಸಿಗೆಯಲ್ಲಿ ಇದು ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಕುಡಿಯೋ ನೀರಿಗೂ ಕೂಡ ಈ ಒಂದು ನೀರನ್ನು ಅಲ್ಲಿ ಬಳಸಲಾಗುತ್ತೆ ಮತ್ತು ರೈತರಿಗೆ ನಿರಂತರವಾಗಿ ನೀರು ಪೂರೈಕೆ ಆಗ್ತಾನೆ ಇರುತ್ತೆ. ಆದರೆ ಇಲ್ಲಿ ಇನ್ನೂ ಕೂಡ ಆ ಗೇಟನ್ನು ದುರಸ್ತಿ ಮಾಡುವಂಥ ಕೆಲಸ ನಡೀತಾ ಇಲ್ಲ. ಯಾಕೆ ಹಾಗಾದರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಸಹಜವಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅಂಥೇಳಿ. ನೋಡಿ, ಇಲ್ಲಿವರೆಗೂ 3 TMC ನೀರು ಹರಿದು ಪೋಲಾಗಿದೆ ಅಂತೆ. ಭಾಳ ಮಳೆಯಾಗಿದೆ ಆ ಭಾಗದಲ್ಲೂ ಕೂಡ. ಡ್ಯಾಮ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಸಂಗ್ರಹ ಆಗಿದೆ. ನೋಡಿ, ಈ ಗೇಟ್ 22ನೇ ಗೇಟ್ ಇದು ಕಟ್ಟಾಗಿ ನೀರು ಹಾಗೆ ಹರಿದು ಹೋಗ್ತಾನೆ ಇದೆ. ಅದೇನೇನು ಅಳವಡಿಕೆ ಮಾಡ್ತಾ ಇದ್ದಾರೋ 3 ದಿನ ಆಯ್ತಂತೆ. ಭಾಳ ಸರ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಹೌದು, ಒಂದೇ ಸಾರಿಗೆ ಇದನ್ನು ದುರಸ್ತಿ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಅದನ್ನು ರೆಡಿ ಮಾಡಿ ತರಬೇಕಾಗತ್ತೆ. ರೆಡಿ ಇರೋದಿಲ್ಲ ಯಾವುದೂ ಕೂಡ. ಅದಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞರು ಕೂಡ, ಅಂದರೆ ತಜ್ಞರು ಕೂಡ ಅದಕ್ಕೆ ಬರಬೇಕಾಗತ್ತೆ, ಮಾರ್ಗದರ್ಶನ ಮಾಡಬೇಕಾಗತ್ತೆ. ಜೊತೆಗೆ ನೀರಿನ ಪ್ರಮಾಣ ರಭಸವಾಗಿರೋದ್ರಿಂದಾಗಿ ಗೇಟ್ ಒಂದೇ ಸಾರಿಗೆ ಅದು ಕೂರೋದಿಲ್ಲ. ಹಾಗಾಗಿಯೇ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ ಮೇಲೆ ಇದನ್ನು ಅಳವಡಿಕೆ ಮಾಡ್ತಾರೆ ನೋಡಬೇಕು. ಯಾಕಂದರೆ ಕೊಪ್ಪಳದ ನಾವು ನೋಡಿದ್ವಿ, TB ಡ್ಯಾಮ್ದು 19ನೇ ಗೇಟ್ದು ಇದೇ ರೀತಿ ಆಗಿತ್ತು. ನೀರಿನ ಹರಿವು ಜಾಸ್ತಿ ಆಗಿತ್ತು ಅಲ್ಲಿ, ಹಾಗಾಗಿ ಗೇಟ್ ಸರಿಯಾಗಿ ಕೂತಿರಲಿಲ್ಲ. ಮತ್ತು ಅದಾದಮೇಲೆ ಏನೇನೋ ತಂತ್ರಜ್ಞಾನ ಕರೆಸಿ ಮತ್ತು ಅದಕ್ಕೆ ಒಂದು ಸಪ್ರೇಟ್ ಆದಂಥ ಗೇಟನ್ನು, ದೊಡ್ಡ ಗೇಟನ್ನು ಅದು ಮಾಡಿಸಿದ್ರು. ಅದಕ್ಕೂ ಕೂಡ ಒಂದು 2-3 ದಿನ ಹಿಡಿತು. ಅಷ್ಟರೊಳಗಡೆ ಅಪಾರ ಪ್ರಮಾಣದ ನೀರು ಹರಿದು ಹೋಗಿತ್ತು, ಅಂದರೆ ಹರಿದು ನದಿಯನ್ನು ಸೇರಿತ್ತು. ಅಲ್ಲಿ ಬ್ಯಾರೇಜ್ನಲ್ಲಿ ಸಂಗ್ರಹ ಆಗುವಂಥ ನೀರು ಆ ಭಾಗದ, ಬಾಗಲಕೋಟೆ ಭಾಗದ ಬಹುತೇಕ ಗ್ರಾಮಗಳಿಗೆ, ಸುಮಾರು 120 ಗ್ರಾಮಗಳಿಗೆ ನೀರಾವರಿ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಮತ್ತು ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ. ಜನರು ಇದೇ ಬ್ಯಾರೇಜನ್ನು ನೆಚ್ಕೊಂಡಿದ್ದಾರೆ. ಆದರೆ ಈಗ ಮೊದಲು ಯಾಕೆ ಅಧಿಕಾರಿಗಳು ಪರಿಶೀಲನೆ ಮಾಡಲಿಲ್ಲ? ಬ್ಯಾರೇಜ್ ಹಾಗಾದರೆ ಅಪಾಯದಲ್ಲಿದೆಯಾ? ಇನ್ನು ಯಾವ್ಯಾವ ಗೇಟ್ ಕಥೆ ಏನು? ನೋಡಿ, ಕೇವಲ ಒಂದು ಗೇಟು ಈಗ ಕಟ್ಟಾಗಿರೋದು. ಇನ್ನು ಉಳಿದಂಥ ಗೇಟ್ಗಳದ್ದು ಇದೇ ಪರಿಸ್ಥಿತಿನ. ಹಾಗಾದರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕು, ಜೊತೆಗೆ ವರದಿಯನ್ನು ಕೊಡಬೇಕು. ಮತ್ತು ಯಾವ್ಯಾವುದು ಡ್ಯಾಮೇಜ್ ಆಗ್ಬೋದು ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಅಧಿಕಾರಿಗಳು ಕೊಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ಕಳೆದ 3 ದಿನ ಆಯಿತು, ಇನ್ನೂ ಕೂಡ ಗೇಟ್ ಅಳವಡಿಕೆ ಕಾರ್ಯ ಆಗ್ತಾ ಇಲ್ಲ. ಯಾಕಿಷ್ಟು ವಿಳಂಬ ಆಗ್ತಾ ಇದೆ? ಅಲ್ಲಿ ಏನಾದರೂ ಅಳವಡಿಕೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ? ನೀರಿನ ರಭಸ ಜಾಸ್ತಿ ಆಗ್ತಾ ಇದೆಯಾ? ಅಥವಾ ಈಗ ರೈತರು ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಹರಸಾಹಸನ ಪಡಬೇಕಾಗಿದೆ? ಓವರಾಲ್ ಇದರಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ? ಪ್ರಭು, ಖಂಡಿತ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಡ್ಯಾಮ್ ನಲ್ಲಿ ಇರ್ತಕ್ಕಂತ 22ನೇ ಗೇಟ್ ಕಟ್ ಆಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ 6 TMC ನೀರು ಉಳಿರ್ತಕ್ಕಂತ ಏನು ಹಿಪ್ಪರಗಿ ಡ್ಯಾಮ್ ಏನಿದೆ, ಈ ಹಿಪ್ಪರಗಿ ಬ್ಯಾರೇಜ್ ನಲ್ಲಿ ಇರ್ತಕ್ಕಂತ 22ನೇ ಗೇಟು ಇವತ್ತಿಗೆ 3 ದಿನ ಆದ್ರೂ ಕೂಡ ಅದನ್ನ ಸರಿಪಡಿಸುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಸಾಕಷ್ಟು ಹರಸಾಹಸವನ್ನ ಪಡಬೇಕಾದಂತಹ ಸಂದರ್ಭ ಕೂಡ ಒದಗಿ ಬಂದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸರಿಸುಮಾರು ನೋಡ್ಬೋದು ಅಂದ್ರೆ 5 ತಾಲೂಕಿಗೆ ಹೊಂದಿಕೊಂಡಿರ್ತಕ್ಕಂಥ 120ಕ್ಕೂ ಅಧಿಕ ಗ್ರಾಮಗಳಿಗೆ ನೀರಿನ ಸಮಸ್ಯೆ ಉದ್ಭವ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಇಲ್ಲಿ 3 ದಿನಗಳಿಂದ ಅಲ್ಲಿ 22ನೇ ಗೇಟ್ ನಲ್ಲಿ ಇರ್ತಕ್ಕಂಥ ಏನು ಪ್ಲೇಟ್ ಇದೆ, ಆ ಪ್ಲೇಟು ಸ್ಕಿಡ್ ಆಗಿರೋದ್ರಿಂದಾಗಿ ಅದು ಮೇಲಕ್ಕೆ ಎತ್ತಲಿಕ್ಕೆ ಬಹಳಷ್ಟು ಹರಸಾಹಸವನ್ನ ಪಡಬೇಕಾದದ್ದು. ಇಲ್ಲಿಯ ಕಾರ್ಮಿಕರು ಮತ್ತು ಅಲ್ಲಿ ಇಂಜಿನಿಯರ್ಸ್ ಗಳು ಕೂಡ ಬೀಡು ಬಿಟ್ಟಿದ್ರು ಕೂಡ ಅದನ್ನೇ ಮೇಲೆ ಎತ್ತಲಿಕ್ಕೆ ಕೂಡ ಆಗ್ತಿಲ್ಲ ಅನ್ನುವಂಥದ್ದನ್ನ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಅಲ್ಲಿಯ ಸ್ವತಃ DC ಅವರು ಮತ್ತು ಉಸ್ತುವಾರಿ ಸಚಿವರು ಕೂಡ ಭೇಟಿಯಾಗಿದ್ರು. ಭೇಟಿಯಾದಂತ ಸಂದರ್ಭದಲ್ಲಿ ಇವತ್ತು ಶಾಸಕ
ಏನು ರಬಕೈ ಬನಟ್ಟಿ ತೇರದಾಳ್ ಶಾಸಕರಾಗಿರ್ತಕ್ಕಂಥ ಸಿದ್ದು ಸೌದಿ ಅವರು ಕೂಡ ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಆದ್ರೆ ಒಂದು ಟಿ ಡ್ಯಾಮ್ ಏನು ಬ್ಯಾರೇಜಿನ ಒಂದು ಗೇಟ್ ಅಳವಡಿಕೆ ಮಾಡಿದ್ರೆ ಅವರನ್ನೇ ಕರೆಸುವಂತ ಕೆಲಸವನ್ನ ಮಾಡಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಅಲ್ಲಿ ನೀಡಿರುವಂತದ್ದು. ಆದ್ರೆ ಇಲ್ಲಿ 3 ದಿನಗಳಿಂದ ಸಾಕಷ್ಟು ನೀರು ಪೋಲಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 3 TMC ನೀರು ಇವತ್ತು ಸಾಯಂಕಾಲ 6 ಗಂಟೆವರೆಗೆ ಹೋಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಸ್ವತಃ ಅಧಿಕಾರಿಗಳೇ ಕೂಡ ನೀಡಿರುವಂತದ್ದು. ಅಂದ್ರೆ ಸರಿಸುಮಾರು 6 TMC ನೀರು ಇರ್ತಕ್ಕಂತ ಒಂದು ಬ್ಯಾರೇಜ್ ಏನಿದೆ, ಈ ಬ್ಯಾರೇಜ್ ನಲ್ಲಿ ಇರ್ತಕ್ಕಂತ 3 TMC ಈಗಾಗಲೇ ನೀರು ಹೊರಗೆ ಹೋಗಿದ್ರಿಂದ ಇಲ್ಲಿ ಸಾಕಷ್ಟು ಈ ಕಬ್ಬು ಬೆಳೆಗಾರ ಆಗಿರ್ಬೋದು, ಇನ್ನಿತರ ಕುಡಿಯುವ ನೀರಿನ ಒಂದು ಅಭಾವ ಕೂಡ ಈ ಜೀವನಾಡಿಯಿಂದ ಆಗತ್ತೆ ಅನ್ನುವಂತ ಮುನ್ಸೂಚನೆ ಕೂಡ ಒಂದ್ ಕಡೆ ನೀಡಿರುವಂತದ್ದು. ಅಂದ್ರೆ 1 TMC ಬೇಸಿಗೆಗಾಲದಲ್ಲಿ ಮಹಾರಾಷ್ಟ್ರ ಭಾಗದಿಂದ ನಮಗೆ ಏನಾದ್ರೂ ಬಿಡ್ಬೇಕಾದ್ರೆ 1 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ 3 TMC ನೀರು ಈಗಾಗಲೇ ಪೋಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇದು ಮತ್ತೆ ಒಂದು ಜೀವನಾಡಿಯಿಂದ ಸಾಕಷ್ಟು ಜನರು ಕುಡಿಯುವ ನೀರಿನ ಆತಂಕ ಕೂಡ ಎದುರಿಸಬೇಕಾಗತ್ತೆ ಅಂತಾನೆ ಹೇಳಿದ್ದಾರೆ ಪ್ರಭು. ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗೆ.